ನಮಸ್ಕಾರ ವೀಕ್ಷಕರೇ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ 400ಕ್ಕೂ ಅಧಿಕ ಸ್ಥಾನವನ್ನು ಗೆಲ್ಲಲು ಹೊರಟಿರ್ತಕ್ಕಂಥ ಬಿಜೆಪಿಗೆ ಅತ್ಯಂತ ದೊಡ್ಡ ಅಡೆತಡೆಯಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತ ಅಂದರೆ ತಪ್ಪಾಗೋದಿಲ್ಲ. ದಕ್ಷಿಣ ಭಾರತದ 130ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 29 ಸ್ಥಾನಗಳನ್ನು ಮಾತ್ರ. ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನು 400 ಸ್ಥಾನಗಳ ಒಂದು ಬೃಹತ್ ಗುರಿಯನ್ನು ಹೊಂದಿದೆ. ಈ ಗುರಿಯನ್ನು ಸಾಧಿಸಲೇಬೇಕು ಅಂದರೆ ಕನಿಷ್ಠ ದಕ್ಷಿಣ ಭಾರತದ 6 ರಾಜ್ಯಗಳ ಪೈಕಿ ಕನಿಷ್ಠ 60ಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲೇಬೇಕು. ಹಾಗಾದಾಗ ಮಾತ್ರ ಬಿಜೆಪಿ 400 ಸ್ಥಾನಗಳ ಸಮೀಪಕ್ಕೆ ಹೋಗೋದಿಕ್ಕೆ ಸಾಧ್ಯ. ಒಂದು ವೇಳೆ ದಕ್ಷಿಣ ಭಾರತದಲ್ಲಿ ಮತ್ತೊಮ್ಮೆ ಕಡಿಮೆ ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಂಡಿದ್ದೇ ಆದರೆ ಖಂಡಿತವಾಗಲೂ ಬಿಜೆಪಿಯ 400ರ ಗುರಿ ಕನಸಾಗಿ ಉಳಿಯುತ್ತೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದೀಗ 400ರ ಗಡಿಯನ್ನು ನಾವು ಮುಟ್ಟಬೇಕು ಅಂತಕ್ಕಂಥ ತೀವ್ರ ಪ್ರಯತ್ನದಲ್ಲಿರ್ತಕ್ಕಂಥ ಬಿಜೆಪಿಯ ನಾಯಕರು ಬಹುದೊಡ್ಡ ಒಂದೊಂದು ತೀರ್ಮಾನಕ್ಕೆ ಬಂದಿದ್ದು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕನಿಷ್ಠ 60 ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಇಟ್ಕೊಂಡು ಇದೀಗ ಒಂದು ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಬಿಜೆಪಿ ಕೈಗೊಂಡಿರ್ತಕ್ಕಂಥ ಆ ಮಹತ್ವದ ನಿರ್ಧಾರ ಏನು, ಇದರಿಂದ ಖಂಡಿತವಾಗಲೂ ಕೂಡ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ? ಸಾಧ್ಯವಾಗದೇ ಆದರೆ ಬಿಜೆಪಿ ಅತ್ಯಂತ ಸುಲಭವಾಗಿ 400 ಸ್ಥಾನಗಳ ಗುರಿಯನ್ನು ಮುಟ್ಟುತ್ತಾ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ನಾನು ಕೊಡೋ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಳೆದ ಲೋಕಸಭಾ ಚುನಾವಣೆಯ ದಕ್ಷಿಣ ಭಾರತದ 131 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು ಕೇವಲ 29 ಕ್ಷೇತ್ರಗಳು. ಅದರಲ್ಲೂ ಕೂಡ ಕರ್ನಾಟಕದ ಒಂದೇ ರಾಜ್ಯದಲ್ಲಿ 25 ಲೋಕಸಭಾ ಸ್ಥಾನವನ್ನು ಗೆದ್ದಿದ್ದಂತಹ ಬಿಜೆಪಿ ತೆಲಂಗಾಣದಲ್ಲಿ 4 ಲೋಕಸಭಾ ಸ್ಥಾನವನ್ನು ಗೆಲ್ಲೋದಕ್ಕೆ ಶಕ್ತವಾಗಿತ್ತು. ಆದರೆ ಇನ್ನುಳಿದಂತಹ 4 ದಕ್ಷಿಣದ ರಾಜ್ಯಗಳಲ್ಲಿ ಒಂದೇ ಒಂದು ಸ್ಥಾನವನ್ನು ಪಡೆಯೋದರಲ್ಲೂ ಕೂಡ ಬಿಜೆಪಿ ವಿಫಲವಾಗಿತ್ತು ಅಂದರೆ ತಪ್ಪಾಗೋದಿಲ್ಲ. ಇದೀಗ ಸಂಪೂರ್ಣ ತಮ್ಮ ಗಮನವನ್ನು ದಕ್ಷಿಣ ಭಾರತದೆಡೆಗೆ ಕೇಂದ್ರೀಕರಿಸಿರ್ತಕ್ಕಂಥ ಬಿಜೆಪಿಯ ವರಿಷ್ಠರು ದಕ್ಷಿಣ ಭಾರತವನ್ನು ಗೆಲ್ಲೋದಕ್ಕೆ ದೊಡ್ಡ ಒಂದು ಪ್ಲಾನನ್ನು ಮಾಡಿದ್ದಾರೆ. ಅದೇನು ಅಂದರೆ ದಕ್ಷಿಣ ಭಾರತದ ಅತ್ಯಂತ ಬಿಜೆಪಿ ಪಾಲಿಗೆ ಮರುಭೂಮಿಯಾಗಿರ್ತಕ್ಕಂಥ ತಮಿಳುನಾಡು ರಾಜ್ಯದ ಒಂದು ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ವಾರಣಾಸಿ ಲೋಕಸಭಾ ಕ್ಷೇತ್ರದ ಜೊತೆಗೆ 2ನೇ ಲೋಕಸಭಾ ಕ್ಷೇತ್ರವಾಗಿ ತಮಿಳುನಾಡಿನ ಒಂದು ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದು. ಬಿಜೆಪಿಯ ಪಾಲಿನ ಮರುಭೂಮಿ ಅಂತಿದ್ದಂಥ ತಮಿಳುನಾಡಿಗೆ ಯಾವಾಗ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡರು, ಅದಾದ ನಂತರ ಬಿಜೆಪಿಗೆ ಬಹುದೊಡ್ಡ ಬಲ ತಮಿಳುನಾಡಿನಲ್ಲಿ ಬಂದಿದೆ ಅಂತಕ್ಕಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ. ತಮಿಳುನಾಡಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಸಂಪರ್ಕಿಸಿರ್ತಕ್ಕಂಥ ಒಂದು ಪಾದಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕ ಇದೀಗ ಬಿಜೆಪಿಗೆ ಬಹುದೊಡ್ಡ ಬಲವನ್ನು ಅಣ್ಣಾಮಲೈ ಅವರು ತಂದುಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಎನ್ ಮಕ್ಕಳು ಅಂತಕ್ಕಂಥ ಒಂದು ಪಾದಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕ ಇದೀಗ ತಮಿಳುನಾಡಿನ ಎಲ್ಲ ವರ್ಗದ ಜನರನ್ನು ಟಚ್ ಮಾಡಿರ್ತಕ್ಕಂಥ ಅಣ್ಣಾಮಲೈ ಅವರು ಇದೀಗ ತಮಿಳುನಾಡಿನಲ್ಲಿ ತನ್ನದೇ ಆದಂಥ ಒಂದು ಹವಾವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ. ಸುಮಾರು 1700 ಕಿಲೋಮೀಟರಷ್ಟು ಪಾದಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಅಣ್ಣಾಮಲೈ ಅವರು ಈ ಪಾದಯಾತ್ರೆಯ ಸಮಾರೋಪ ಸಮಾರಂಭವನ್ನು ಇದೇ ಫೆಬ್ರವರಿ 25ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ಈ ಒಂದು ಪಾದಯಾತ್ರೆಯ ಸಮಾರಂಭದ ಒಂದು ವೇದಿಕೆಯಲ್ಲಿಯೇ ನರೇಂದ್ರ ಮೋದಿ ಅವರು ಬಹುದೊಡ್ಡ ಒಂದು ಘೋಷಣೆಯನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ತಮಿಳುನಾಡಿನ ದ್ರಾವಿಡ ಪಕ್ಷಗಳು ತಮಿಳುನಾಡನ್ನು ಭಾರತದಿಂದ ಬೇರೆಯಾಗಿರ್ತಕ್ಕಂಥ ನಮ್ಮ ನೆಲನೇ ಬೇರೆ, ಭಾರತದ ಸಂಸ್ಕೃತಿಗೂ ನಮಗೂ ಹೊಂದಾಣಿಕೆ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ತಮಿಳರ ತಲೆಯಲ್ಲಿ ತುಂಬ್ತಾ ತಮಿಳುನಾಡನ್ನು ಒಂಥರ ಸಪ್ರೇಟ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು. ಇದೀಗ ಯಾವಾಗ ಅಣ್ಣಾಮಲೈ ಅವರು ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸ್ಕೊಂಡ್ರು, ಅದಾದ ನಂತರ ಈ ಒಂದು ಇಡೀ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಸರ್ವ ಧರ್ಮಗಳ ಹಾಗೂ ಸರ್ವ ಜಾತಿ ಜನಾಂಗಗಳ ಜನರ ಮನಸ್ಸನ್ನು ತಟ್ಟೋದ್ರ ಮೂಲಕ ಇದೀಗ ಅಣ್ಣಾಮಲೈ ಬಿಜೆಪಿಗೆ ಬಹುದೊಡ್ಡ ಒಂದು ಆನೆಬಲವನ್ನು ತಂದುಕೊಟ್ಟಿದ್ದಾರೆ. ಅಣ್ಣಾಮಲೈ ಅವರ ಈ ಸಂಘಟನೆಗೆ ಬಲ ತುಂಬಬೇಕು ಅನ್ನೋ ಉದ್ದೇಶದಿಂದ ತಮಿಳುನಾಡಿನ ಯಾವುದಾದರೂ ಒಂದು ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಇದೀಗ ಮೋದಿಜಿಯವರು ಬಂದಿದ್ದು ಬಹುತೇಕ ತಮಿಳುನಾಡಿನ ರಾಮನಾಥಪುರಂ, ಕನ್ಯಾಕುಮಾರಿ ಅಥವಾ ಕೊಯಮತ್ತೂರು
ಈ 3 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಿಂದ ನರೇಂದ್ರ ಮೋದಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿ ಬಿಜೆಪಿ ಮೂಲಗಳಿಂದಲೇ ಲಭ್ಯವಾಗಿವೆ. ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರಾಗೋದಕ್ಕಿಂತ ಮುಂಚೆ ಯಾವಾಗಾದರೂ ತಮಿಳುನಾಡಿಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ದ್ರಾವಿಡ ಪಕ್ಷಗಳು ನರೇಂದ್ರ ಮೋದಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಗೋ ಬ್ಯಾಕ್ ಮೋದಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಕೈಗೊಳ್ಳೋದ್ರ ಮೂಲಕ ನರೇಂದ್ರ ಮೋದಿ ಅವರಿಗೆ ತೀವ್ರ ಅಪಮಾನವನ್ನು ಮಾಡ್ತಾ ಇದ್ವು. ಯಾವಾಗ ಅಣ್ಣಾಮಲೈ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ತಮಿಳುನಾಡಿನಲ್ಲಿ ಅಧಿಕಾರ ವಹಿಸ್ಕೊಂಡ್ರೋ ಅದಾದ ನಂತರ ಈ ಗೋ ಬ್ಯಾಕ್ ಮೋದಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಆರಂಭಗೊಳಿಸಿ ವಣಕ್ಕಂ ಮೋದಿ ಅಂತಕ್ಕಂಥ ಅಭಿಯಾನವನ್ನು ಆರಂಭ ಮಾಡೋದ್ರ ಮೂಲಕ ಮೋದಿಜಿಯವರಿಗೆ ಬಹುದೊಡ್ಡ ಸ್ವಾಗತವನ್ನು ಕೊಡ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಗೋ ಬ್ಯಾಕ್ ಅಭಿಯಾನಕ್ಕೆ ಎಷ್ಟು ತಮಿಳುನಾಡಿನ ಮತದಾರರು ಒಂದು ಬೆಂಬಲವನ್ನು ಕೊಡ್ತಿದ್ರು, ಅದಕ್ಕಿಂತ 10ಕ್ಕಿಂತ ಹೆಚ್ಚು ಪಟ್ಟು ಮತದಾರರು ವಣಕ್ಕಂ ಮೋದಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು ಅಣ್ಣಾಮಲೈ ಅವರ ಒಂದು ಸಂಘಟನಾ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗೋದಿಲ್ಲ. ಅಣ್ಣಾಮಲೈ ಅವರು ಕೈಗೊಂಡಿರ್ತಕ್ಕಂಥ ಈ ಹೆಣ್ಮಕ್ಕಳ ಪಾದಯಾತ್ರೆ ಇಡೀ ತಮಿಳುನಾಡಿನಲ್ಲಿ ಬಿಜೆಪಿಗೆ ಬಹುದೊಡ್ಡ ಒಂದು ತಿರುವನ್ನು ನೀಡುತ್ತೆ ಅಂತಕ್ಕಂಥ ಮಾತುಗಳನ್ನು ತಮಿಳುನಾಡಿನ ರಾಜಕೀಯ ಪಂಡಿತರು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಬಹುತೇಕ ತಮಿಳುನಾಡಿನಲ್ಲಿರ್ತಕ್ಕಂಥ 39 ಲೋಕಸಭಾ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳು ಇದುವರೆಗೂ ಕೊಟ್ಟಿರ್ತಕ್ಕಂಥ ವರದಿಗಳಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಿಲ್ಲ ಅಂತಕ್ಕಂಥ ಮಾಹಿತಿಗಳನ್ನು ಬಿತ್ತರಿಸಿವೆ. ಆದರೆ ಅಣ್ಣಾಮಲೈ ಅವರು ಕೈಗೊಂಡಿರ್ತಕ್ಕಂಥ ತನ್ನ ಪಕ್ಷದ ಆಂತರಿಕ ಸಮೀಕ್ಷೆಯಲ್ಲಿ ತಾವು ಈ ಬಾರಿ ತಮಿಳುನಾಡಿನಲ್ಲಿ 25ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತುಗಳನ್ನ ರಾಷ್ಟ್ರೀಯ ಬಿಜೆಪಿಯ ಪ್ರಮುಖರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಣ್ಣಾಮಲೈ ಅವರ ಈ ಪಾದಯಾತ್ರೆಯ ಎಫೆಕ್ಟ್ನಿಂದಾಗಿಯೇ ಮೊನ್ನೆ ರಾಮ ಜನ್ಮಭೂಮಿಯ ರಾಮ ಮಂದಿರದ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೂ ಮುನ್ನವೇ ತಮಿಳುನಾಡು ಪ್ರವಾಸವನ್ನು ಕೈಗೊಂಡಿದ್ದಂತಹ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡಿನಲ್ಲಿ ಸಿಕ್ಕಂಥ ಅಭೂತಪೂರ್ವ ಬೆಂಬಲ ಸಾಕ್ಷಿಯಾಗಿತ್ತು. ಇದೇ 25ರಂದು ನಡೆಯತಕ್ಕಂಥ ಈ ಹೆಣ್ಮಕ್ಕಳ ಪಾದಯಾತ್ರೆಯ ಸಮಾರಂಭಕ್ಕೆ ಸುಮಾರು 10 ಲಕ್ಷ ತಮಿಳುನಾಡಿನ ಜನರನ್ನು ಸೇರಿಸೋದ್ರ ಮೂಲಕ ಬೃಹತ್ವಾದ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಇದೀಗ ಅಣ್ಣಾಮಲೈ ತಯಾರಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ತಮಿಳುನಾಡಿನ ದ್ರಾವಿಡ ಪಕ್ಷಗಳಿಗೆ ಪರ್ಯಾಯವಾಗಿರ್ತಕ್ಕಂಥ ನಾಯಕತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ ಹೊಸ ಒಂದು ರಾಜಕೀಯ ಕ್ರಾಂತಿಯನ್ನೇ ಹುಟ್ಟಾಕಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಬಹುತೇಕ 2 ದ್ರಾವಿಡ ಪಕ್ಷಗಳಿಂದ ಬೇಸತ್ತಿರ್ತಕ್ಕಂಥ ಅನೇಕ ನಾಯಕರು ಈಗಾಗಲೇ ಅಣ್ಣಾಮಲೈ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಬಿಜೆಪಿ ಸೇರ್ಪಡೆ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಕಾದು ನೋಡೋಣ ಸ್ನೇಹಿತರೆ, ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರು ಇದೇ 25ರಂದು ತಮಿಳುನಾಡಿನಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತಾರ. ಆ ಮೂಲಕ ಅಣ್ಣಾಮಲೈ ಅವರ ಕೈಯನ್ನು ಬಲಪಡಿಸ್ತಾರ. ಈ ಮೂಲಕ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿರುವ ಬಿಜೆಪಿಗೆ ತಮಿಳುನಾಡು ಬಹುದೊಡ್ಡ ಒಂದು ಉತ್ತಮ ಪೈರನ್ನು ಕೊಡುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಷ್ಟರಲ್ಲೇ ಇದೇ 25ನೇ ತಾರೀಕು ಹೆಚ್ಚು ಕಡಿಮೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ಕಾದು ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.